ಧರ್ಮದವರು, ಫಾರ್ ಎಕ್ಸಾಂಪಲ್ ಹಿಂದೂ, ಸಿಖ್, ಜೈನ್, ಬೌದ್ಧ ಅಥವಾ ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು ಮಾಡುವ ಧ್ಯಾನದ ವಿಧಾನಗಳು ಬೇರೆ ಬೇರೆ ಇದ್ರು ಸ್ಥಿತಿ ಒಂದೇ ಅಲ್ವಾ? ಎಕ್ಸಾಕ್ಟ್ಲಿ. ನೋಡಿ, ಇವಾಗ ಯಾರಿಗೆ ಹಿಂದೂ ಧರ್ಮ ಆಳವಾಗಿ ಅನುಭವಕ್ಕೆ ಬಂದಿರುತ್ತೋ ಅವರು ನಾನು ಹಿಂದೂ ಅಂತ ಹೇಳೋದೇ ಇಲ್ಲ. ಅವರು ಎಲ್ಲರೂ ಒಂದೇ ಅಂತ. ಅವರು ಯಾವತ್ತೂ ಬೇರೆ ಧರ್ಮದ ಬಗ್ಗೆ ಮಾತಾಡೋದಿಲ್ಲ, ಕಂಪೇರ್ ಮಾಡ್ಕೊಳ್ಳಿಲ್ಲ, ಡಿಸ್ಕಸ್ ಮಾಡಲ್ಲ. ಯಾಕೆ ಅಂದರೆ ಅಷ್ಟು ವಿವೇಕ ಇರುತ್ತೆ. ಕ್ರಿಶ್ಚಿಯನ್ನೇ ತಗೊಳ್ಳಿ, ಪ್ರಾರಂಭದಲ್ಲಿ ಬಾಗಿಲು ಕ್ರಿಶ್ಚಿಯಾನಿಟಿ ಬಾಗಿಲು ಓಪನ್ ಆಯಿತು, ಹೋಗ್ತೀರಾ. ಒಂದು ಲೆವೆಲ್ನಲ್ಲಿ ವಾಟ್ ಈಸ್ ಕ್ರಿಶ್ಚಿಯಾನಿಟಿ ಅಂತ ಗೊತ್ತಾಗ್ಬಿಟ್ರೆ he won't talk about any religion. He is a true Christian because he is Jesus. He is love, not Christian, not a Christianity. ಹಿಂದೂ ಆಗ್ಬಿಟ್ಟ ಮೇಲೆ ಅವನು ಕೃಷ್ಣ ಅಷ್ಟೇ. ಅವನು ಅಲ್ಟಿಮೇಟ್. ಅವನು ಆದ ತಕ್ಷಣ ಅವನು ಎಲ್ಲರೂ ಕೃಷ್ಣನೇ. ಎಲ್ಲಿ ಕೃಷ್ಣ ಇಲ್ಲ. ಯಾವಾಗ ನಾವು ಎಕ್ಸ್ಟ್ರೀಮ್ ಹೊಟ್ಟೋಗ್ತೀವಿ ಆವಾಗ ಯು ರೀಚ್ ದಿ ಸುಪ್ರೀಮ್. ದಟ್ ಸುಪ್ರೀಮ್ ಸ್ಟೇಟ್ ಈಸ್ ಸೇಮ್. ಯಾವ ಗುರುನ ಫಾಲೋ ಮಾಡಿ ಗುರುನ ಮೀರಿ ಹೋಗಬೇಕು, ಗುರು ಕಲಿಸೋ ಪಾಠನ ಮೀರಿ ಹೋಗಬೇಕು. ಮೀರಿ ಹೋಗೋದು ಯಾವಾಗ? ಇದನ್ನು ಅರ್ಥ ಮಾಡ್ಕೊಂಡಾಗ, ಇದನ್ನು ಆಕ್ಸೆಪ್ಟ್ ಮಾಡಿದಾಗ, ಅದನ್ನು ಅಭ್ಯಾಸ ಮಾಡಿದಾಗ ಆವಾಗ ಮೀರಿ ಹೋಗ್ತೀರ. ಅದಕ್ಕೆ ಯಾರಿಗೆ ಒಂದು ಒಳ್ಳೆ ಮೆಡಿಟೇಷನ್ ಆಗಿರುತ್ತೆ ಅವ್ರಿಗೆ ಗೊತ್ತು, ಯಾರು ಯಾವ ರಿಲಿಜನ್ನು ಮೆಡಿಟೇಷನ್ಗೂ ಸಂಬಂಧನೇ ಇಲ್ಲ. ಮೆಡಿಟೇಷನ್ ಈಸ್ ನಾಟ್ ಅಬೌಟ್ ರಿಲಿಜನ್. ಮೆಡಿಟೇಷನ್ ಈಸ್ ಎ ಸ್ಟೇಟ್, ಎನ್ ಅಲ್ಟಿಮೇಟ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್. ಇದನ್ನು ಯಾರು ಬೇಕಾದರೂ ರೀಚ್ ಆಗ್ಬೋದು. ಬೋರ್ಡ್ ಏನೇ ಹಾಕ್ಕೊಂಡಿರಲಿ, ಅವನು ಧ್ಯಾನ ಕೂತ ಅಂದರೆ ಅವನ ಮೆಡಿಟೇಷನ್ ಕ್ವಾಲಿಟಿ ಸತ್ವಪೂರ್ಣವಾಗಿ ಪ್ಯೂರ್ ಇದ್ದರೆ ಅವನು ನಿಲ್ಲೋ ಜಾಗ ಪಾಯಿಂಟು, ಇನ್ನೊಬ್ಬ ನಿಲ್ಲೋ ಜಾಗ ಒಂದೇನೆ. ಹೊರಗಡೆಯಿಂದ ಬೇಕಾದಷ್ಟು ಬಾಗಿಲುಗಳಿದೆ, ಆದರೆ ಒಳಗಡೆ ಹೋದ್ಮೇಲೆ ಒಂದೇ ಸೆಂಟರ್. ಯು ಆಲ್ ಮೀಟ್ ಅಟ್ ಒನ್ ಸೆಂಟರ್. ದಟ್ ಈಸ್ ಟ್ರೂ ಪರಮಾತ್ಮ. ಎಲ್ಲರೂ ಹೊರಗಡೆ ಬೇರೆ 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 1000 ಕೋಟಿ ರಿಲಿಜನ್ ಇದೆ ಅಂತ ಇಟ್ಕೊಳ್ಳಿ. ಆದರೆ ಮೆಡಿಟೇಷನ್ನಲ್ಲಿ ವೆನ್ ಯು ಮೆಡಿಟೇಟ್, ದ ಮೆಡಿಟೇಷನ್ ಟೇಕ್ಸ್ ಯು ಟು ದಟ್ center. Only one center is there. There are no two centers. We all meet at one center. That is true ಪರತತ್ವ, ಪರಮಾತ್ಮ. ಎಲ್ಲರಿಗೂ ಒಂದೇ ಪರಮಾತ್ಮ ಇರೋದು. ಒಂದೊಂದು ಧರ್ಮಕ್ಕೆ ಒಂದೊಂದು ಪರಮಾತ್ಮ ಇಲ್ಲ. ಯಾವ ಕಾರ್ಯಕ್ಷೇತ್ರದಲ್ಲಿರೋರಿಗೆ ಧ್ಯಾನ ಅತಿ ಅವಶ್ಯಕ ಅಂತ ನೀವು ಹೇಳ್ತೀರಾ? ಈಗ ಯಾವ ವಯಸ್ಸಿಗೆ ನಾವು ಧ್ಯಾನದ ದೀಕ್ಷೆಯನ್ನ ತಗೋಬಹುದು? ಗುಡ್ಡದಲ್ಲಿ ಸಿಗುತ್ತಾ? ಹೇಗೆ? ಫಿಸಿಕಲ್ ವರ್ಕ್ ಯಾರಿಗೆ ಜಾಸ್ತಿ ಇರುತ್ತೆ, ಬೇಗ ಸುಸ್ತಾಗತ್ತೆ, ಅವ್ರಿಗೆ ಒಂದು ಬೇರೆ ದೀಕ್ಷೆನೇ ಇರುತ್ತೆ, ಬೇರೆ ಮಂತ್ರವೇ ಇರುತ್ತೆ. ಬೆಳಗ್ಗಿಂದ ರಾತ್ರಿವರೆಗೂ ಫಿಸಿಕಲ್ ವರ್ಕ್ ಇರೋರು. ಮಾನಸಿಕವಾಗಿ ತುಂಬ ಕೆಲಸ ಮಾಡೋರು, ಮನಸ್ಸಿನ ಕೆಲಸ ಇರೋರು, ಸೈಕಲಾಜಿಕಲ್ ವರ್ಕ್, ಮೆಂಟಲ್ ವರ್ಕ್, ಸ್ಟ್ರೈನು, ಸ್ಟ್ರೆಸ್ಸು ಎಲ್ಲ ಮಾಡ್ಕೋತಾರೆ. ಅವ್ರು ಆ ಥರ ವರ್ಕ್ ಇರೋರಿಗೆ ಬೇರೆ ಮಂತ್ರ, ಸೂದಿಂಗ್ ಮಂತ್ರಗಳಿರುತ್ತೆ. ಅದು ಗುರುವಿಗೆ ಗೊತ್ತಿರುತ್ತೆ. ಅದಕ್ಕೆ ಅವನು ತಿಳ್ಕೋಬೇಕು ಅವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಯಾವ ರೀತಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಅವರು ಯಾವ ಥರ ಮಂತ್ರ ಅವರಿಗೆ ಸೂಟ್ ಆಗುತ್ತೆ, ಯಾವ ರೀತಿ ಅದು ಕೆಲಸ ಮಾಡುತ್ತೆ, ಅವ್ರ ಮೇಲೆ ಪರಿಣಾಮ ಬೀರುತ್ತೆ, ಅದರ ಮೇಲೆ ದೀಕ್ಷೆ ಇದೆ. ಖಂಡಿತವಾಗ್ಲೂ ದೀಕ್ಷೆ ಕೊಡುವಾಗ ಪ್ರೈಮರಿ ಅಂದರೆ ಪ್ರಿಲಿಮಿನರಿ ಬೇಸಿಕ್ ಕೋರ್ಸ್ನ ಮಾಡಿ ಅವ್ರನ್ನ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಸೆಷನ್ಸ್ ಮಾಡಿ ಅವ್ರಿಗೆ ಹೋಮ್ವರ್ಕ್ ಕೊಟ್ಟು ಅವ್ರ ಮನಸ್ಸು, ಮನೋಧರ್ಮ, ಅವರ ಒಂದು ದೇಹ ಸ್ಥಿತಿ ಎಲ್ಲವನ್ನೂ ಕೂಡ ಗುರುವಿಗೆ ಪರಿಚಯ ಆಗುತ್ತೆ ಅವ್ರ ಜೊತೆ ಇರೋದ್ರಿಂದ. ಆಮೇಲೆ ಅವರು ಊಟ ತಿಂಡಿ, ಅವ್ರದ್ದು ಯಾವ ರೀತಿ ಡಯಟ್ ಇದೆ, ಅವರು ಸಹವಾಸ ಎಲ್ಲಿ, ಏನು ಕೆಲಸ ಮಾಡಿ ಎಲ್ಲ ಗೊತ್ತಾಗುತ್ತೆ ಗುರುವಿಗೆ. ಆಮೇಲೆ ಅದನ್ನ ಮೇಲೆ ಅವರಿಗೆ ಮಂತ್ರ ಸಿಗುತ್ತೆ, ದೀಕ್ಷೆ ಸಿಗುತ್ತೆ. ಅಂದರೆ ಇದು ಯಾವ ಕ್ಷೇತ್ರದವ್ರಿಗೆ ಅಂತಲೂ ಇಲ್ಲ, ಎಲ್ಲ ಕ್ಷೇತ್ರಕ್ಕೂ ಬೆಳಕು ಬಿದ್ದರೆ ಸೂರ್ಯ ಇಂಥ ಜಾಗಕ್ಕೆ ಅಂತ ಬೀಳಲ್ಲ. ಈ ಮೆಡಿಟೇಷನ್ ಪರಿಣಾಮ ನಮ್ಮ ಮೇಲಾದರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮಗೆ ಯಶಸ್ಸಿದೆ.
ಮನೇಲಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಅಥವಾ ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಎಂಥ ಪ್ರೊಫೆಷನ್ನವ್ರಿಗೂ ಕೂಡ ಇದು ಪರ್ಸನಲ್, ಇದು ಸಾಧನೆ. ಎಲ್ಲ ಯಾರು ಊಟ ಮಾಡ್ಬೋದು, ಯಾರು ಊಟ ಮಾಡಬಾರ್ದು ಅಂತ ಕೇಳ್ದಂಗೆ ಆಯಿತು, ಯಾರು ಮಲ್ಕೋಬಹುದು, ಯಾರು ಮಲ್ಕೋಬಾರ್ದು ಅಂತ ಕೇಳ್ದಂಗೆ ಆಯಿತು. ಅಷ್ಟು ನ್ಯಾಚುರಲ್. ಊಟ, ತಿಂಡಿ, ನಿದ್ರೆ ಹೇಗೆ ಮನುಷ್ಯನಿಗೆ ಅವಶ್ಯಕತೆ ಇದೆಯೋ ಹಾಗೇ ಧ್ಯಾನ, ಪ್ರಾರ್ಥನೆ ಇದೆಲ್ಲವೂ ಕೂಡ ಅವಶ್ಯಕತೆ ಇದೆ ನಮಗೆ. ಅದರ ಫುಡ್ ಥರ ಕೆಲವು ಫುಡ್ಡು ಅಹಂಕಾರಕ್ಕೆ ಬೇಕು, ಅದನ್ನೇ ನಾವು ಜಾಸ್ತಿ ಹಾಕ್ತೀವಿ. ಕೆಲವು ಫುಡ್ಡು ಬಾಡಿಗೆ ಹೇಗೆ ಬೇಕು ಆರೋಗ್ಯಕ್ಕೆ, ಮನಸ್ಸಿಗೂ ಕೂಡ ಕೆಲವು ಫುಡ್ ಬೇಕು. ನಮ್ಮ ಸ್ಪಿರಿಟ್ಗೂ ಕೆಲವು ಫುಡ್ ಬೇಕು. ಆತ್ಮಕ್ಕೆ, ಜೀವಕ್ಕೆ ಖುಷಿಯಾಗುವಂಥ ಆಹಾರಗಳಿದೆ, ಅವೆಲ್ಲ ಬೇಕು. ಅದಕ್ಕೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ. ಅದು ನಮಗೆ ನಮ್ಮ ಆನಂದವನ್ನು, ಸಂತೋಷವನ್ನು ಇಮ್ಮಡಿಸುತ್ತೆ. ಹಾಗೆ ಎಲ್ಲ ಕ್ಷೇತ್ರದವ್ರಿಗೂ ಧ್ಯಾನ ಕಾಮನ್ ಬೈಕೇ ಬೇಕು. ಆಧ್ಯಾತ್ಮಿಕತೆಯನ್ನ ಆಳವಾಗಿ ತಿಳ್ಕೋಬೇಕು ಅಂತ ನಂಗೆ ಆಸೆ ಇದೆ ಅಂತ ಅನ್ಕೊಳ್ಳೋಣ. ಅದಕ್ಕೆ ಗ್ರಂಥಗಳನ್ನ ರೆಫರೆನ್ಸ್ ಮಾಡಬೇಕು. ಆ ಗ್ರಂಥಗಳನ್ನ ರೆಫರೆನ್ಸ್ ಮಾಡೋಕೆ ನಮಗೆ ವಿದ್ಯಾಭ್ಯಾಸ ಎಲ್ಲಿವರೆಗೂ ಆಗಿರ್ಬೇಕು? ಈಸ್ ದೇರ್ ಎನಿ ಸರ್ಟನ್ ಕ್ವಾಲಿಫಿಕೇಶನ್? ನಾನು ಯಾವುದೋ ಒಂದು ಗ್ರಂಥವನ್ನ ರೆಫರ್ ಮಾಡೋಕ್ಕೆ ನಾನು ಇಷ್ಟು ಓದಿರ್ಲೇಬೇಕು ಅನ್ನೋ ಥರ ಏನಾದರೂ ಸ್ಟ್ಯಾಂಡರ್ಡೈಸೇಷನ್ ಇದೆಯಾ? ಫಸ್ಟು ನೀವು ಪ್ರಶ್ನೆ ಕೇಳೋವಾಗಲೇ ಅಂದ್ಕೊಳ್ಳೋಣ, ನನಗೆ ಆಳವಾಗಿ ಅಧ್ಯಾತ್ಮಕ್ಕೆ ಹೋಗಬೇಕು ಅಂದ್ಕೊಳ್ಳೋಣ. ಇಟ್ಸ್ ಎನ್ ಅಸಂಪ್ಷನ್. ಅಕಸ್ಮಾತ್ ನನಗೇನಾದರೂ ನನಗೆ ತಿಳ್ಕೋಬೇಕು ಅನಿಸಿದ್ರೆ ಅನ್ನೋದು ಪ್ರಶ್ನೆನೇ ಅಲ್ಲ. ನಮ್ಗೆ ಅನಿಸಿದ್ರೆ ಅದು ಸಾಧ್ಯ ಇಲ್ಲ. ಯಾಕೆಂದರೆ ಅಧ್ಯಾತ್ಮದ ಆಳ ಪುಸ್ತಕದಿಂದ ಸಿಗಲ್ಲ. ಅಧ್ಯಾತ್ಮದ ಆಳ ಏನಿದೆ ಅದು ಪುಸ್ತಕದಿಂದ ಸಿಗಲ್ಲ. ಪುಸ್ತಕದಲ್ಲಿರೋದು ನಿಮಗೆ ವಿಷಯಗಳು ಗೊತ್ತಾಗುತ್ತೆ. ಅದು ಗೊತ್ತಾಗೋಕ್ಕೆ ಇದು ಯಾವ ಭಾಷೆನಲ್ಲಿ ಪುಸ್ತಕ ಬರೆದಿಯಾರೋ ಆ ಭಾಷೆ ಗೊತ್ತಿರಬೇಕಷ್ಟೇ. ಅಥವಾ ಟರ್ಮಿನಾಲಜಿ ತಿಳ್ಕೊಳ್ಳೋಕ್ಕೆ ಒಬ್ಬೊಬ್ಬರು ಒಂದೊಂದು ಟರ್ಮ್ಸ್ ಯೂಸ್ ಮಾಡ್ತಾರೆ. ಅದಕ್ಕೆ ಕೆಲವು ಆಥರ್ಸ್ದು ಟರ್ಮಿನಾಲಜಿ ಡಿಫ್ರೆಂಟ್ ಆಗಿರುತ್ತೆ. ಅದನ್ನು ಒಬ್ಬರನ್ನ ಫಾಲೋ ಮಾಡ್ತಾ ಇದ್ದರೆ ಆ ಟರ್ಮಿನಾಲಜಿ ಒಬ್ಬರು ಮೈಂಡ್ ಅನ್ನೋಕ್ಕೆ, ಕಾನ್ಷಿಯಸ್ನೆಸ್ ಅನ್ನೋಕ್ಕೆ, ಸಬ್ ಕಾನ್ಷಿಯಸ್ಗೆ ಬೇರೆ ಬೇರೆ ಪದಗಳನ್ನು ಉಪಯೋಗಿಸ್ತಾರೆ. ಅದೇ ಬೇರೆಯವರು ಬೇರೆ ಥರ ಅದನ್ನು ಉಪಯೋಗಿಸ್ತಾರೆ. ಅದನ್ನು ತಿಳ್ಕೊಳ್ಳೋಷ್ಟು ನಮಗೆ ವಿವೇಕ ಇರಬೇಕು. ಆಮೇಲೆ ಕೆಲವು ಗ್ರಂಥಗಳು ಸಂಸ್ಕೃತದಲ್ಲಿರೋದ್ರಿಂದ ನಿಜವಾಗ್ಲೂ ತಿಳ್ಕೊಬೇಕು ಅಂತ ಆಸೆ ಇದ್ದರೆ ಟ್ರಾನ್ಸ್ಲೇಟರ್ನ ಇಟ್ಕೊಂಡು ಇಂಟರ್ಪ್ರಿಟ್ ಮಾಡ್ತಾರೆ ಅವರು, ನೀವು ಅದನ್ನು ತಿಳ್ಕೊಬೋದು. ಅದೆಲ್ಲನೂ ಬರೀ ಸ್ಟಡೀಸ್ ಆಗುತ್ತೆ. ಏನೇ ಆದ್ರೂ ಅಧ್ಯಾತ್ಮ ಸ್ಟಡಿ ಅಲ್ಲ. ಅದಕ್ಕೆ ನಮಗೆ ರೆಫರೆನ್ಸ್ ಆಮೇಲೆ ನೋಡ್ಕೊಳ್ಳೋಣ, ಮೊದಲು ತಿಳ್ಕೊಬೇಕಿದೆ ನಾ ಬೇಸಿಕ್ ನಾಲೆಡ್ಜ್. ಇಟ್ ಈಸ್ ನಾಟ್ ಎ ಸ್ಟಡಿ, ಇಟ್ ಈಸ್ ಎ ರಿಯಲ್ ಸ್ಟಡಿ ಆಫ್ ಯುವರ್ ಓನ್ ಸೆಲ್ಫ್. ಆತ್ಮದ ಸ್ಟಡಿ, ಸೆಲ್ಫ್ ಸ್ಟಡಿ. ಇದು ನಿನ್ನನ್ನು ನೀನು ತಿಳ್ಕೊಳ್ಳೋಕ್ಕೆ ಯಾವ ಪುಸ್ತಕ ಬೇಕು? ನಿನ್ನನ್ನು ನೀನು ಅರ್ಥ ಮಾಡ್ಕೊಳ್ಳೋಕ್ಕೆ ಯಾವ ಪುಸ್ತಕ ಬೇಕು? ಫಸ್ಟು ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಿನಗೆ ರೆಡಿ ಇರಬೇಕು. ದಟ್ ರೆಡಿನೆಸ್ ಇಟ್ ಸೆಲ್ಫ್ ಈಸ್ ಇನಫ್. ಮೊದಲು ನಾನು ರೆಡಿ ಆಗ್ತೀನಿ, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತೀನಿ ಅಂತ. ಯಾಕೆಂದರೆ ಈ ಜರ್ನಿ ಅನ್ನೋದು ಒಳಮುಖವಾಗಿ ಹೋಗೋದು. ಇಟ್ಸ್ ಎನ್ ಇನ್ನರ್ ಜರ್ನಿ, ಇಟ್ಸ್ ಅ ಅನ್ನೋನ್ ಜರ್ನಿ, ಇಟ್ಸ್ ಎ ಟೋಟಲಿ ಇನ್ವಿಸಿಬಲ್ ಲೆವೆಲ್ಸ್ ಆಫ್ ಯುವರ್ ಓನ್ ಡೈಮೆನ್ಷನ್ಸ್. ಇದನ್ನು ತಿಳ್ಕೊಬೇಕು. ಅಧ್ಯಾತ್ಮ ಅಂದರೆ ಇದು ಹೊರಗಡೆದಲ್ಲ ತಿಳ್ಕೊಳ್ಳೋದು ಅಂತ. ನಾವು ಒಳಗಡೆ ಹೋಗ್ಬೇಕಾದ್ರೆ ಯಾವುದಾದ್ರೂ ಒಂದು ಸ್ಕೂಲ್ನ ಫಾಲೋ ಮಾಡಬೇಕಾಗತ್ತೆ. ಒಂದು ಅದ್ವೈತ ಫಿಲಾಸಫಿ ಮತ್ತು ದ್ವೈತ ಫಿಲಾಸಫಿ, ವಿಶಿಷ್ಟಾದ್ವೈತ ಫಿಲಾಸಫಿ, ಯಾವುದೋ ಒಂದು ಫಿಲಾಸಫಿನ ತೊಗೊಳ್ತೀವಿ. ಯಾಕೆಂದರೆ ನಮಗೆ ಸೂಟ್ ಆಗೋವಂಥದ್ದು ತೊಗೋಬೇಕು. ಯಾವುದಾದ್ರೂ ನಮಗೆ ಒಂದೊಂದು ಸತಿ ಕಲ್ಚರ್ ನಮಗೆ ಮನೆಯಿಂದನೇ ಬಂದಿರ್ಬೋದು, ಯಾರಿಂದನೋ ಬಂದಿರ್ಬೋದು. ನಮಗೆ ಅನಿಸುತ್ತೆ ಇದು ನನಗೆ ಈಸಿ. ಯಾರು ಸೂಕ್ಷ್ಮ ಜಾಸ್ತಿ ಇರುತ್ತೆ, ಯಾರಿಗೆ ಒಂಥರ ಎಲ್ಲವನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋ ಸ್ವಭಾವ ಇರುತ್ತೆ, ಅವರಿಗೆ ಆಟೋಮ್ಯಾಟಿಕ್ಕಾಗಿ ಅದ್ವೈತ ತತ್ವ ಇಷ್ಟ ಬರುತ್ತೆ. ಯಾಕೆಂದರೆ ಅವರಿಗೆ ಕೊಡೋದು, ಎಲ್ಲವನ್ನು ಸೇರಿಸ್ಕೊಳ್ಳೋದು, ಎಲ್ಲವನ್ನು ಒಂದಾಗಿ ನೋಡೋದು, ಒಂದನ್ನು ಎಲ್ಲದರಲ್ಲೂ ನೋಡೋದು ಅವ್ರ ಸ್ವಭಾವದಿಂದ ಬಂದಿರುತ್ತೆ. ಅದಕ್ಕೆ ಅದ್ವೈತ ಅನ್ನೋದು ಒಂದು ಸ್ಟಡಿಗಿಂತ ಅದ್ವೈತ ಅನ್ನೋದು ಒಂದು ಸ್ಥಿತಿ. ದೇ ಕ್ಯಾನ್ ಗೋ ಬಿಯಾಂಡ್ ಎವ್ರಿಥಿಂಗ್. ಅವ್ರ ಸ್ವಭಾವದಲ್ಲೇ ಅದಿರುತ್ತೆ. ಅವರಿಗೆ ಡ್ಯುಯಾಲಿಟಿ ಇದು ಸಬ್ಜೆಕ್ಟು ಅಷ್ಟು ಅನಿಸಲ್ಲ. ಅಯ್ಯೋ ನಾ ಇದೆರಡು ಮೀರಿ ಹೋಗ್ಬೋದಲ್ಲ, ಯಾಕೆ ಜೀವಾತ್ಮ ಪರಮಾತ್ಮ ಬೇರೆನಾ? ಅಲ್ಲ, ಅದು ಒಂದಾಗ್ಬೋದಲ್ಲ. ನನ್ನಲ್ಲಿ ಒಂದಾಗೋ ಅನುಭವ ನನಗಾದಾಗ ವೈ ದ್ವೈತ, ಯು ಆರ್ ಅದ್ವೈತಿ, ಯು ಆರ್ ಬಿಯಾಂಡ್ ಅದ್ವೈತ. ಆ ಥರ ಫೀಲಿಂಗ್ ಬಂದಾಗ ನಿನ್ನ ಕ್ವಾಲಿಟಿನಲ್ಲಿ ನೀನು ಮುಂದಕ್ಕೆ ಹೋಗ್ಬೋದು. ಹಾಗೆ ಅಂತ ಇದು ಉತ್ತಮ ಕ್ವಾಲಿಟಿ ಅಂತಲೂ ಅಲ್ಲ. ದ್ವೈತದಿಂದಲೂ ಕೂಡ ನೀನು ಒಂದು ಅಲ್ಟಿಮೇಟ್ ಸ್ಟೇಟ್ ರೀಚ್ ಆಗ್ಬೋದು. ಯಾಕೆಂದರೆ ಪ್ರಪಂಚದಲ್ಲಿ
ಆ ಡ್ಯುಯಾಲಿಟಿ ಇದ್ದೇ ಇದೆ, ವೆರೈಟಿ ಇದ್ದೇ ಇದೆ, ಮಲ್ಟಿಪ್ಲಿಸಿಟಿ ಇದ್ದೇ ಇದೆ. ಎಲ್ಲನೂ ಕೂಡ ನೋಡಿ, ಎಲ್ಲವನ್ನೂ ಅರ್ಥ ಮಾಡಿಕೊಂಡು, ಎಲ್ಲನೂ ಎರಡೂ ಮುಖವನ್ನು, ಒಂದು ನಾಣ್ಯದ ಎರಡೂ ಮುಖವನ್ನು ಒಟ್ಟಿಗೆ ತಿಳ್ಕೊಂಡು, ಇದು ಮೊದಲು ಇದು ಆಮೇಲೆ ಅಲ್ಲ, ಇಲ್ಲಿ ಪ್ರಿಫರೆನ್ಸ್ ಇಲ್ಲ, ಚಾಯ್ಸ್ ಇಲ್ಲ, ಚಾಯ್ಸ್ಲೆಸ್ ಲವ್, ಚಾಯ್ಸ್ಲೆಸ್ ಕಂಪ್ಯಾಷನ್, ಚಾಯ್ಸ್ಲೆಸ್ನೆಸ್ ಈಸ್ ಯೋಗ ಫಾರ್ ದೆಮ್. ಎರಡೂ ಇದೆ ಅವರಿಗೆ, ಗೊತ್ತು ಎರಡೂ ಇದೆ, 2 ಅಲ್ಲ 10 ಇದೆ, 10 ಅಲ್ಲ 100 ಇದೆ, ಎಲ್ಲ ಮಲ್ಟಿಪಲ್ ಇದೆ. ಆದರೆ ನನಗೆ ಎಲ್ಲನೂ ಒಂದೇ. ಇದು ಕೂಡ ದ್ವೈತನ ಅರ್ಥ ಮಾಡ್ಕೊಳ್ಳೋ ಜ್ಞಾನವೇ ಅದ್ವೈತ. ಅದ್ವೈತ ಅರ್ಥ ಮಾಡಿಕೊಂಡು ಅದ್ವೈತದಲ್ಲಿ ಇರೋದೇ ಅತೀತ. ಅದರಲ್ಲಿ ನೀನು ಒಂದಾಗ್ಬಿಟ್ಟಿರ್ತೀಯ, ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದರಿಂದ ರೆಫರೆನ್ಸ್ ಒಂದು ಪಾಯಿಂಟ್ ತನಕ ಪುಸ್ತಕ ಬೇಕಾಗತ್ತೆ. ಆಮೇಲೆ ಪುಸ್ತಕ ನಾವೇ, ನಮ್ಮ ಜೀವನನೇ ಪುಸ್ತಕ, ನಾವೇ ಲರ್ನರ್ಸು, ನಾವೇ ಕಲಿಬೇಕು. ನಮ್ಮ ಸಂದರ್ಭಗಳೇ ಪಾಠ, ನಮ್ಮ ಬೆಳವಣಿಗೆ, ನಾವು ಬೆಳೀತಾ ಇರೋದು, ಸಿಕ್ಕಾಕೊಂಡಿರೋದು ಎಲ್ಲ ನಮಗೆ ಗೊತ್ತಾಗಕ್ಕೆ ಶುರು ಆಗುತ್ತೆ. ಧ್ಯಾನಕ್ಕೆ ದೇಹದ ಸ್ಥಿತಿ ಹೇಗಿರ್ಬೇಕು? ಯಾವ ವಯಸ್ಸಿನವರಿಗೆ ಧ್ಯಾನ ಸುಲಭವಾಗಿ ಆಗುತ್ತೆ? ಅಂದ್ರೆ ಇವಾಗ ಧ್ಯಾನ ಮಾಡ್ತಿದ್ರೆ ಅವರು ಈಸಿಯಾಗಿ ಧ್ಯಾನ ಸ್ಥಿತಿಗೆ ಹೋಗುವಷ್ಟು ಕೆಪಾಸಿಟಿ ಬಂದಿರುತ್ತೆ ಯಾವ ವಯಸ್ಸಿನವರಿಗೆ ಅಂತ? ಧ್ಯಾನ ಸ್ಥಿತಿಗೆ ಹೋಗೋದಲ್ಲ, ಆ್ಯಕ್ಚುಲಿ ನಾವೆಲ್ಲ ತಿಳ್ಕೊಂಡಿದ್ದೀವಿ ಧ್ಯಾನಕ್ಕೆ ಹೋಗೋದು ಅಂತ. ನಾವು ಎಲ್ಲೋ ಹೊರಟೋಗಿದ್ದೀವಿ, ಮಾಯನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಈ ಹೋಗಿದ್ದವ್ರಿಗೆ ಗೊತ್ತಾಗಬೇಕು, ನನ್ನ ಸ್ವಭಾವವೇ ಧ್ಯಾನ, ನನ್ನ ನೇಚರೇ ಮೆಡಿಟೇಷನ್, ನನ್ನ ಸ್ವರೂಪವೇ ಧ್ಯಾನ, ನನ್ನ ಸಹಜ ಸ್ವಭಾವ ಮೆಡಿಟೇಷನ್ ಅನ್ನೋದು. ಆದರೆ ನನಗೆ ಗೊತ್ತಿಲ್ಲದೆ ಅಜ್ಞಾನದಲ್ಲಿ ಯಾವುದೋ ಒಂದು ನಾಟಕದಲ್ಲಿ ಸಿಕ್ಕಾಕೊಂಡು ಮಾಯನಲ್ಲಿ ಎಲ್ಲೋ ಹೊರಟೋಗಿದ್ದೀನಿ ನಾನು ಅಂತ ನಮಗೆ ಗೊತ್ತಾಗತ್ತೆ. ಇದು ಗುರುಗಳಿಂದ ಗೊತ್ತಾಗತ್ತೆ, ಇದು ಜ್ಞಾನದಿಂದ ಗೊತ್ತಾಗತ್ತೆ, ಇದು ನಮಗೆ ಇಂಟ್ರಾಸ್ಪೆಕ್ಷನ್ ಮಾಡೋದ್ರಿಂದ ಗೊತ್ತಾಗುತ್ತೆ. ಆವಾಗ ನಾವೇನು ಮಾಡ್ತೀವಿ, ಅಲ್ಲಿ ಹೋಗಿರೋದನ್ನು ಹೋಗಲ್ಲ, ಅಲ್ಲಿ ನಿಲ್ಲಿಸ್ತೀವಿ. ಫಸ್ಟ್ ಸ್ಟಾಪ್. ಏನು ಮಾಡ್ತಿದ್ದೀರಾ ಅಲ್ಲಿ ನಿಂತ್ಕೊಳ್ಳಿ, ಮುಂದೆ ಹೋಗಬೇಡಿ, ಏನೋ ಮಾಡ್ತಾ ಇರಬೇಡಿ. ಅದು ಮಾಡ್ತಾ ಇದ್ರೆ ಮುಂದೆ ಹೋದಂಗೆ ಅನಿಸುತ್ತೆ, ನೀವೆಲ್ಲೂ ಹೋಗಿರಲ್ಲ. ಆ ಮಾಡುವಿಕೆ ಸ್ಟಾಪ್ ಆಗುತ್ತೆ. ನಾವು ಮಾಡೋದನ್ನು ನಿಲ್ಲಿಸ್ತೀವಿ. ನಿಲ್ಲಿಸಿದ ತಕ್ಷಣ ನಾವು ಇರೋದಕ್ಕೆ ಶುರು ಮಾಡ್ತೀವಿ. ಆ ಇರುವಿಕೆ ಧ್ಯಾನ. ಧ್ಯಾನದಲ್ಲಿ ನಾವು ಧ್ಯಾನಕ್ಕೆ ಹೋಗಬೇಕಾಗಿಲ್ಲ, ಹೋಗಿರೋದು ಗೊತ್ತಾಗಬೇಕು, ಇನ್ನು ಹೋಗಬಾರ್ದು, ಅಲ್ಲಿ ನಿಲ್ಲಬೇಕು. ಆಗ ನಮಗೆ ಆಗ್ತಾ ಬರುತ್ತೆ. ಅದಕ್ಕೆ ಧ್ಯಾನನ ಹ್ಯಾಪನಿಂಗ್ ಅಂತಾರೆ. ಇದು ಆಗಕ್ಕೆ ಬಿಡಬೇಕು. ರೆಡಿ ಇದೆ ಅದು ಒಳಗಡೆ, ನಾವು ರೆಡಿ ಇಲ್ಲ. ಮೆಡಿಟೇಷನ್ ಅಂದರೆ ನಾವು ನಮ್ಮ ಸ್ವಲ್ಪ ಕಾಲವನ್ನು ಕೊಡಬೇಕು. ಇದಕ್ಕೆ ಟೈಮ್ ತಗೊಳುತ್ತೆ. ಏನೋ ಮಾಡ್ತಾ ಇದ್ದೀವಲ್ಲ ಅದನ್ನೆಲ್ಲ ಬಿಟ್ಟು ಟೈಮ್ ಕೊಡಬೇಕು. ಅದಕ್ಕೇನೆ ಟೈಮ್ ಕೊಟ್ಟು ಆಗಕ್ಕೆ ಬಿಡಬೇಕು. ಆಗಕ್ಕೆ ಟೈಮ್ ಬೇಕಲ್ವಾ? ಈಗ ಅನ್ನ ಆಗಕ್ಕೆ ಟೈಮ್ ಬೇಕಲ್ವಾ? ಕಂಡೀಷನ್ ರೆಡಿ ಮಾಡಬೇಕು. ಫಿಸಿಕಲ್ ಕಂಡೀಷನ್ 2 ಇದೆ, ಮೆಂಟಲ್ ಕಂಡೀಷನ್ 2 ಇದೆ. ಪ್ರತಿಯೊಂದಕ್ಕೂ ಇರುತ್ತೆ, ಒಂದು ರೂಲ್ ರೆಗ್ಯುಲೇಷನ್ ಇರುತ್ತೆ. ಹಾಗೆ ದೇಹ ಸ್ವಲ್ಪ ಹಗುರವಾಗಿ, ನಾವು ಆಹಾರ ತಿಂದ ತಕ್ಷಣ ಗುಣ ದೇಹದ್ದು ಬದಲಾಗುತ್ತೆ. ಆಹಾರ ಬಿದ್ದ ತಕ್ಷಣ ತಮಸ್ಸಿಗೆ ಹೊರಟೋಗ್ತೀವಿ. ಆ ಸ್ಥಿತಿಲಿ ಮೆಡಿಟೇಷನ್ ಆಗೋದಿಲ್ಲ. ಅಥವಾ ತುಂಬ ಫಾಸ್ಟಾಗಿ ಕೆಲಸ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿಬಿಟ್ರೆ ಮೈಂಡು ರಾಜಸಿಕ್ ಮೈಂಡ್ ಓವರ್ ಆ್ಯಕ್ಟಿವ್ ಇರುತ್ತೆ, ಆಗಲೂ ಮೆಡಿಟೇಷನ್ ಆಗೋದಿಲ್ಲ. ಅದಕ್ಕೆ ಬೆಳಗ್ಗೆ ನೋಡಿಕೊಂಡು ನಾವು ತುಂಬ ಯೋಚನೆ ಮಾಡೋದು ಯಾವ್ಯಾವುದೋ ಇದರಲ್ಲಿ ಇನ್ವಾಲ್ವ್ ಆಗದೆ, ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹಸಿವಿರಬೇಕು, ಊಟ ಹೊಟ್ಟೆ ಖಾಲಿ ಇರಬೇಕು. ಉಪವಾಸ ಅಂತ ಹೇಳ್ತೀವಿ. ನಮ್ಮ ಜೊತೆ ನಾವು ಎದ್ದಿವಾಗ ತಮಸ್ಥಿತಿನಲ್ಲಿ ಇರೋಲ್ಲ, ದೇಹ ರೆಡಿ ಇರುತ್ತೆ. ಮನಸ್ಸು ಹೇಗಿರಬೇಕು ಅಂದರೆ, ನಾವು ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಆಗಬೇಕು, ಮಾಡಬೇಕು, ಅಪೇಕ್ಷೆ ನಿರೀಕ್ಷೆನಲ್ಲಿ ಇರುತ್ತೆ. ಸ್ವಲ್ಪ ಹೊತ್ತು ನನಗೇನು ಆಗೋದು ಬೇಕಿಲ್ಲ, ನಾನೇನು ಮಾಡೋದು ಬೇಕಿಲ್ಲ, ಯಾವ ರೀತಿ ಅಪೇಕ್ಷೆ ನಿರೀಕ್ಷೆಗಳು ಇಲ್ಲ. ಎಷ್ಟೊತ್ತು? ಒಂದು ½ an hour. ಆಮೇಲೆ ಮಾಡ್ಕೊಳ್ಳಿ. ಇನ್ನು ಅದು ಅರ್ಧ ಗಂಟೆ ನನ್ನಿಂದ ಏನೂ ಆಗಬೇಕಾಗಿಲ್ಲ, ನನಗೂ ಏನೂ ಆಗಬೇಕಾಗಿಲ್ಲ, ನಾನು ಲೆಟ್ ಗೋ ಅಂತ ಹೇಳ್ತೀನಿ. ಇದಕ್ಕೆ ಸುಮ್ಮನೆ ಬಿಟ್ಕೊಡೋದು, ನಿಮ್ಮನ್ನು ನೀವು ಬಿಟ್ಕೊಟ್ಬಿಡೋದು ಪೂರ್ತಿ ಅರ್ಧ ಗಂಟೆ. ಹೇಗೆ ಮಲಗುವಾಗ ನೀವು ಹೇಗೆ ಹೋಗ್ತೀರಾ ಮಲಗಕ್ಕೆ,
ಸುಮ್ಮನೆ ಹೋಗ್ತೀರಾ, ನಿದ್ದೆ ಬರುತ್ತೆ, ನಿಮ್ಮನ್ನು ಬಿಟ್ಕೊಡ್ತೀರಾ ಹಾಸಿಗೆ ಮೇಲೆ ಬಿದ್ದ ತಕ್ಷಣ. ಹಾಗೆ ಧ್ಯಾನದಲ್ಲೂ ಕೂಡ ಇದು ನಿದ್ರೆನೇ, ಆದರೆ ಆಳವಾದ ನಿದ್ರೆ, ನಿದ್ರೆಗಿಂತ ಆಳ, ಅಂಥ ವಿಶ್ರಾಂತಿ ಸಿಗುತ್ತೆ. ಅದರಿಂದ ನೀವು ಗೊತ್ತಿರಬೇಕು, ಡೆಲಿಬರೇಟಾಗಿ ಕಮಿಟ್ ಮಾಡಿಕೊಂಡು ದೇಹ ಸ್ಥಿತಿನ ಇನ್ಯಾರೂ ರೆಡಿ ಮಾಡೋಕ್ಕಾಗಲ್ಲ, ನೀವೇ ಮಾಡ್ಕೋಬೇಕು. ಊಟಕ್ಕೆ ಮುಂಚೆ ಸ್ವಲ್ಪ ಹಸಿವಾಗಿದ್ದಾಗ, ಮತ್ತು ಮನಸ್ಸು ಕೂಡ ನನಗೆ ಬೇಕು ಧ್ಯಾನ ಸ್ಥಿತಿ, ಅದಕ್ಕೆ ನಾನು ಈಗ ನನ್ನನ್ನು ಕೊಟ್ಕೊಳ್ತೀನಿ, ನಾನು ಇದಕ್ಕೆ ಧ್ಯಾನ ಫಂಕ್ಷನ್ ಆಗಬೇಕು ನನ್ನಲ್ಲಿ, ಅದು ನಡೆಯಬೇಕು, ಆಗಬೇಕು, ಆಗಕ್ಕೆ ಬಿಟ್ಕೊಡ್ತೀನಿ ದೇಹನ ಅಂತ ಶುಡ್ ಅಲೋ ಇಟ್ ಟು ಹ್ಯಾಪನ್. ಅದಕ್ಕೆ ಮನಸ್ಸಿನಲ್ಲಿ ಯಾವ ಅಪೇಕ್ಷೆನೂ ಇಲ್ಲ. ಇಷ್ಟೊತ್ತು ಅಪೇಕ್ಷೆನಲ್ಲೇ ಕೆಲಸ ಮಾಡ್ತಿದ್ರಿ, ಏನು ಮಾಡಬೇಕಾದ್ರೂ ನಿಮಗೊಂದು ಇಂಟೆನ್ಷನ್ ಇದ್ದೇ ಇರುತ್ತೆ, ಅದು ಯಾವುದೂ ಇಲ್ಲ. ಎಷ್ಟೊತ್ತು? ಹಾಫ್ ಆನ್ ಅವರ್, ಏನೂ ಬೇಕೇ ಇಲ್ಲ, ಏನು ನಾವು ಮಾಡಬೇಕಾಗಿಲ್ಲ, ಏನು ತಿಳ್ಕೊಬೇಕಾಗಿಲ್ಲ, ಏನಿದೆಯೋ ಅದೇ ಸಾಕು ನನಗೆ. ತೃಪ್ತ ಸ್ಥಿತಿನಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಮೆಡಿಟೇಷನ್ ಆಗುತ್ತೆ. ಇದಕ್ಕೆ ಯಾವ ವಯಸ್ಸು ಅಂತ ಇಲ್ಲ, ಇದಂಗೆ ಬೇಕು ಅನ್ನೋದು, ದಾಹ, ಸ್ವಲ್ಪ ಹಸಿವು, ಸ್ವಲ್ಪ ಬಾಯಾರಿಕೆ ಇದ್ದರೆ ಹೇಗೆ ಊಟ ಮತ್ತು ನೀರನ್ನು ಹುಡ್ಕೊಂಡು ಹೋಗ್ತೀವೋ ಹಾಗೆ ಅಂಥ ಜಾಗನ ಹುಡ್ಕೊಂಡು ಹೋಗಿ ಕೂತ್ಕೊಳ್ತೀವಿ. ಅದಕ್ಕೆ ಬೇಕಾಗಿರೋದು ಆಸಕ್ತಿ ನಿಮಗೆ ಮತ್ತು ಕುತೂಹಲ ಎರಡೂ ಇರಬೇಕು. ಆಮೇಲೆ ನೀವು ಕೂತ್ಕೊಂಡಾಗ ಇದಕ್ಕೆ ವಯಸ್ಸು ಅಂದರೆ ಏನೂ ವಯಸ್ಸಿಲ್ಲ, ನಮಗೆ ವಯಸ್ಸು ಮರ್ತು ಹೋಗುತ್ತೆ. ಅದಕ್ಕೆ ಮಗು ಥರ ಆಗ್ಬಿಡ್ತೀವಿ. ಮಗುಗೆ ಏನು ಅದಕ್ಕೆ ಗೊತ್ತೇ ಇಲ್ಲ, ವಯಸ್ಸಿಲ್ಲ, ಏನೂ ಗೊತ್ತಿಲ್ಲ, ಅದಕ್ಕೆ ಏನೂ ಐಡೆಂಟಿಟಿ ಇಲ್ಲ. ಆ ಥರ ಯು ರೀಕ್ಲೈಮ್ ಯುವರ್ ಚೈಲ್ಡ್ಹುಡ್, ದಟ್ ಈಸ್ ಮೆಡಿಟೇಷನ್. ಕೆ ವಯಸ್ಸೂ ಇಲ್ಲ, ಏನೂ ಇಲ್ಲ, ನಿಮಗೆ ಬೇಕು ಅಂತ ಬರಬೇಕಷ್ಟೇ. ಅಮ್ಮ, ಈ ಬುದ್ಧಿಮಾಂದ್ಯತೆ ಅಥವಾ ಸ್ಪೆಷಲಿ ಏಬಲ್ಡ್ ಅಂತ ಏನು ಕರಿತೀವಿ ನಾವು, ಅವರಿಗೆ ಧ್ಯಾನದ ಪ್ರಭಾವದಿಂದ ಸಾಂತ್ವನ ಸಿಗುತ್ತಾ? ಆ್ಯಕ್ಚುಲಿ ಮೆಡಿಟೇಷನ್ ಮಾಡಿದಾಗ ನಮ್ಮ ಮನಸ್ಸು, ದೇಹ ಎಲ್ಲವೂ ಕೂಡ ಕೆಲಸ ಮಾಡ್ತಾ ಇರಲ್ಲ. ಅಂದರೆ ನಮಗೆ ಬೇಕಾದಂಗೆ ಅಥವಾ ಅದಕ್ಕೆ ಬೇಕಾದಂಗೆ ನಾವು ರೆಸ್ಪಾಂಡ್ ಮಾಡ್ತಿರಲ್ಲ. ಬಾಡಿ ಸ್ಟಿಲ್ಲಾಗಿರುತ್ತೆ, ಅಂದರೆ ಒಂದು ಕಡೆ ಕೂತಿರ್ತೀವಿ, ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿರುತ್ತೆ. ನಮ್ಮ ಮೈಂಡ್ ಕೂಡ ಅಷ್ಟೇ, ಅದನ್ನು ನಾವು ಯಾವ ಥರನೂ ಡೈರೆಕ್ಟ್ ಮಾಡಿರಲ್ಲ, ಅಥವಾ ಮನಸ್ಸು ಹೇಳ್ದಂಗೆ ನಾವು ಎಲ್ಲೋ ಕೆಲಸ ಮಾಡ್ತಾ ಇಲ್ಲ. ಮನಸ್ಸು ಹಗುರವಾಗಿರುತ್ತೆ, ಮನಸ್ಸನ್ನು ಮೀರಿ ಇರೋದು ಧ್ಯಾನ. ನಮ್ಮ ಯೋಚನೆಗಳು ಅಷ್ಟೇ ಮೋಡದ ಹಾಗೆ ಓಡಾಡ್ತಿರುತ್ತೆ. ನಾವು ಆಕಾಶದ ಥರ ವಿಶಾಲವಾಗಿರುತ್ತೆ ನಮ್ಮ ಚಿತ್ತ, ಚಿದಾಕಾಶ ಅಂತೀವಲ್ಲ, ಚಿತ್ತ ವಿಶಾಲವಾಗಿರುತ್ತೆ. ಅಂದರೆ ಯು ಕ್ಯಾನ್ ಫೀಲ್ ದಿ ಸ್ಪೇಸ್ ಅರೌಂಡ್ ಯು. ಆ ಸ್ಪೇಸಲ್ಲಿ ಯಾರು ಬಂದ್ರೂ ಕೂಡ, ನಿನ್ನ ಆರಾನಲ್ಲಿ ಯಾರು ಬಂದ್ರೂ ಕೂಡ ಅವರಿಗೆ ಆಟೋಮ್ಯಾಟಿಕ್ಕಾಗಿ ಅವರಲ್ಲಿ ಇರುವಂತಹ ಇನ್ನರ್ ಪೀಸ್ ಏನಿದೆ, ಒಳಗಡೆ ಇರುವಂಥ ಶಾಂತಿ, ನೆಮ್ಮದಿ, ಖುಷಿ ಅವ್ರಿಗೆ ಅನಿಸುತ್ತೆ. ಅವ್ರಿಗೆ ಕಾರಣ ಗೊತ್ತಾಗಲ್ಲ, ಏನೋ ನಿನ್ನ ಹತ್ತಿರ ಬಂದ ತಕ್ಷಣ ಅವರಿಗೆ ಖುಷಿ ಆಗುತ್ತೆ, ಸಮಾಧಾನ ಆಗುತ್ತೆ, ಏನೋ ಆರಾಮ್ ಅನಿಸುತ್ತೆ. ಇದೆಲ್ಲ ಪಾಸಿಟಿವ್ ವೈಬ್ರೇಷನ್ಸ್. ನೀನು ಯಾವುದನ್ನು ರೇಡಿಯೇಟ್ ಮಾಡ್ತೀಯ ಆ್ಯಸ್ ಎ ಮೆಡಿಟೇಟರ್, ನೀವು ರೇಡಿಯೇಟ್ ಮಾಡೋ ವೈಬ್ರೇಷನು ಸುತ್ತಾ ಇರುತ್ತೆ. ಮೋರ್ ಆ್ಯಂಡ್ ಮೋರ್ ಡೀಪರ್ ಆ್ಯಂಡ್ ಡೀಪರ್ ನಿನ್ನ ಮೆಡಿಟೇಷನ್ ಇದ್ದರೆ ನಿನ್ನ ಆರ ಬಹಳ ವಾಸ್ಟಾಗಿ ವೈಡನ್ನಾಗಿರುತ್ತೆ. ಅಂದರೆ ಬುದ್ಧ ಧ್ಯಾನ ಮಾಡ್ತಿದ್ದಾಗ ಎಷ್ಟೋ 10 ಕಿಲೋಮೀಟರ್ ಪರಿಧಿಯಲ್ಲಿ ಅವನ ಒಂದು ರೇಡಿಯೇಷನ್ ವೈಬ್ರೇಷನ್ ಇತ್ತಂತೆ. ಎಂಥವ್ರು ಒಳಗಡೆ ಬಂದರೂ ಕೂಡ ಪರಿವರ್ತನೆ ಆಗೋಗ್ತಿದ್ರು. ಅಂಗುಲಿಮಾಲ ಅವನೇನು ಉಪದೇಶ ತಗೊಳ್ಳಿಲ್ಲ, ಅವನ ಪರಿಧಿಗೆ ಬಂದ ತಕ್ಷಣ ಅವನಲ್ಲಿ ಪರಿವರ್ತನೆ ಆಯಿತು, ಅದು ಗುಣ ಪರಿವರ್ತನೆ ಆಯಿತು. ಹಾಗೆ ಬುದ್ಧಿ ಇರಲಿ, ಬುದ್ಧಿ ಇಲ್ಲದೆ ಇರಲಿ, ಇದು ಬುದ್ಧಿಗೂ ಮೀರಿದಂಥ ಸ್ಥಿತಿ ಇರೋದ್ರಿಂದ ಎಂಥವ್ರಿಗೂ ಕೂಡ ಪಾಸಿಟಿವ್ ವೈಬ್ರೇಷನ್ಸು ನೀವು ರೇಡಿಯೇಟ್ ಮಾಡ್ಬೋದು. ಅದರಲ್ಲೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಓಪನ್ ಆಗಿರುತ್ತೆ. ಆ ಥರ ಟೈಮ್ನಲ್ಲಿ ನಾವು ಮಂತ್ರಗಳನ್ನು ಮಕ್ಕಳಿಗೆ ಹೇಳಿದ್ರೆ ಅವ್ರಿಗೆ ಬುದ್ಧಿ ಕೆಲಸ ಮಾಡದೇ ಇರ್ಬೋದು, ಆದರೆ ಕಾನ್ಷಿಯಸ್ ಲೆವೆಲ್ನಲ್ಲಿ ಆ ಮಕ್ಕಳಿಗೆ ಕೆಲಸ ಮಾಡುತ್ತೆ. ಯಾರೇ ಬುದ್ಧಿಮಾಂದ್ಯರಿದ್ದರೂ ಕೂಡ ಅವರಿಗೆ ಪೂರ್ತಿ ಖಾಲಿ ಇರಲ್ಲ ಒಳಗಡೆ. ಆ ಕರ್ಮದಿಂದ ಅವರು ಆ ರೀತಿ ಮಾಡ್ತಿರ್ತಾರೆ, ಆದರೆ ಒಳಗಡೆ ನಿಜವಾಗ್ಲೂ ಆ ಶಾಂತಿ ಇರುತ್ತೆ, ನೆಮ್ಮದಿ ಇರುತ್ತೆ, ಖುಷಿ ಇರುತ್ತೆ ಅವ್ರಿಗೂ ಕೂಡ. ಅದನ್ನು ನಾವು ಪ್ರವೋಕ್ ಮಾಡ್ಬೋದು ನಮ್ಮ ವೈಬ್ರೇಷನ್ನಿಂದ. ಅವರಿಗೆ ರೀಚ್ ಆಗೋ ಹಾಗೆ ಮಾತಾಡ್ಬೋದು, ಅವ್ರಿಗೆ ಸಾಂತ್ವನ ಕೊಡ್ಬೋದು. ದೇ ಕ್ಯಾನ್ ಸೆನ್ಸ್ ವೆರಿ ವೆಲ್. ಆ ಥರ ನಾವು ಇದ್ದಾಗ ಅವ್ರಿಗೆ ಇಷ್ಟ ಆಗುತ್ತೆ ನಮ್ಮ ಜೊತೆ ಇರೋಕ್ಕೆ. ಆ ಥರ ಈ ಥರ ಸ್ಕೂಲುಗಳಲ್ಲಿ ಕೆಲಸ ಮಾಡೋರಿಗೂ ಕೂಡ ಧ್ಯಾನ ಕೊಟ್ಟು ಅವ್ರು ಧ್ಯಾನ ಮಾಡಿದ್ರೆ ಆ ವಾತಾವರಣದಲ್ಲಿ ಅವರು ಕಂಪ್ಲೀಟ್ ಅವ್ರ ಮನಸ್ಸನ್ನು ತಮ್ಮ ಕಂಟ್ರೋಲ್ಗೆ ತೊಗೋಬೋದು. ನೀವು ಹೇಳಿದ್ದನ್ನು ಮಾತ್ರ ಅವ್ರು ಮಾಡ್ತಾರೆ, ನೀವು ಕನೆಕ್ಟ್ ಮಾಡ್ಬೋದು ಅವ್ರನ್ನ.
ಅದರಿಂದ ಖಂಡಿತ ಸಾಧ್ಯ ಇದೆ. ಧ್ಯಾನ ಸ್ಥಿತಿನಲ್ಲಿ ಎಂಥವ್ರನ್ನೂ ಕೂಡ ನೀವು ಪರಿವರ್ತನೆ ಮಾಡ್ಬೋದು. ಅವರ ಬಿಹೇವಿಯರ್ ಮೇಲೆ, ಅವ್ರ ಕ್ಯಾರೆಕ್ಟರ್ ಮೇಲೆ, ಅವರ ಏನು ಇದ್ರ ಮೇಲೆ ಖಂಡಿತ ಸಾಧ್ಯ ಇದೆ ಮಾಡ್ಬೋದು.